ದೋಸೆ ಮಾಡಿದಾಗ, ಚಪಾತಿ ಮಾಡಿದಾಗ, ಪೂರಿ ಮಾಡಿದಾಗ ಅದ್ರ ಜೊತೆಗೆ ಏನು ಮಾಡೋದಪ್ಪ, ಅದೇ ನಾವು ಮಾಡುವಂತಹ ಬಾಜಿಗಳೇ, ಕುರ್ಮಗಳನ್ನೇ ಮಾಡಿ ಮನೆಯವರಿಗೂ ಬೇಜಾರಾಗಿರುತ್ತೆ, ಮಾಡಿ ನಮಗೂ ಬೇಜಾರಾಗಿರುತ್ತೆ. ಇವತ್ತೊಂದು ಹೊಸದೊಂದು ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ. ಹೆಚ್ಚು ಮಸಾಲೆ ಇಲ್ಲದೆ ರುಚಿಕರವಾಗಿ ದೋಸೆ ಜೊತೆ ಒಂದು ಕೂರ್ಮವನ್ನು ಮಾಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಇದು ಆ ಸ್ಟೈಲ್ ಈ ಸ್ಟೈಲ್ ಅಂತ ಹೇಳಲ್ಲ, ನಾನೇ ಮಾಡುವಂತಹ ನಮ್ಮನೇಲಿ ರೆಗ್ಯುಲರ್ ಆಗಿ ಮಾಡುವಂತಹ ತರಕಾರಿ ಕೂರ್ಮ ಮಾಡೋದು ಹೇಗೆ ನೋಡೋಣ ಬನ್ನಿ. ಇಲ್ಲಿ ಟೊಮೆಟೊ ಸಾರು ಒಂದೊಳ್ಳೆ ರುಚಿಯಾಗಿರುವಂಥ ಇನ್ಸ್ಟೆಂಟ್ ಸಾಂಬಾರ್ ರೆಸಿಪಿ. ಮೊದಲನೇದಾಗಿ ಟೊಮೆಟೊ ಬೇಯಿಸ್ಕೋಬೇಕು. ಸ್ವಲ್ಪ ನೀರಲ್ಲಿ 3 ಟೊಮೆಟೊ, 1 ಈರುಳ್ಳಿ, ಹಾಗೆ ಬಣ್ಣಕ್ಕೋಸ್ಕರ 3 ಬ್ಯಾಡಗಿ ಮೆಣಸಿನ್ಕಾಯಿ, ಖಾರಕ್ಕೋಸ್ಕರ 3 ಗುಂಟೂರು ಮೆಣಸಿನ್ಕಾಯಿ, ಇದ್ರ ಜೊತೆಗೆ ಒಂದು 4 ಎಸಳಷ್ಟು ಬೆಳ್ಳುಳ್ಳಿ. ಇದಿಷ್ಟನ್ನ ಸುಮಾರು ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಅದೆಲ್ಲ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋಣ. ನಂತರ ಇದನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ರುಬ್ಕೊಳ್ಳುವಾಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಪುಡಿ ಅಥವಾ ಹಸಿ ಕಾಯಿ ತುರಿ, ಹಾಗೆ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್, ಸಾಂಬಾರಿಗೆ ಬೇಕಾಗುವಷ್ಟು ರುಚಿಗೆ ಉಪ್ಪು